ಡಿ ಪಾಸ್ ಅಂತ ಬರೆಯೋದು, ಶ್ರೀ ಪರಪ್ನಗರ ಜೈಲ್ ನಂಬರ್ದು ಬರೆಯೋದು. ಏನಿದ್ರಲ್ಲಿ ಏನಾಗ್ಬಿಡ್ತದೆ? ಅವ್ನು ತಪ್ಪೇ ಮಾಡಿದ್ದಾನೆ, ಎತ್ಕೊಂಡಾಗ ದೊಡ್ಡ ಮರಿನಲ್ಲಿ 20 ಅಡಿ ಮೇಲ್ಗಡೆಯಿಂದ ಬಿಸಾಕೋರಲ್ವಾ? ಇವರೆಲ್ಲ ಮನುಷ್ಯರೇ ಇವರು. ಲೈಫ್ ಲಾಂಗ್ ಜೈಲ್ ಹಾಕಿದ್ರೆ ಅವ್ರು 15 ವರ್ಷಕ್ಕೆ ಬರ್ಬೋದು. 15 ವರ್ಷ ಗಂಟೆ ಇವ್ರ ಅಭಿಮಾನ ಇಟ್ಕೊಳಕ್ಕಾಗತ್ತಾ? ಆ ಜೈಲಿನ ಅಧಿಕಾರಿಗಳು ತಿಳ್ಕೊಳ್ಳೋದಂದ್ರೆ ಅವ್ರ ವಿಷಯ ಅವ್ರು ತಿನ್ನಲಿ ಬಿಡಲಿ ಬದುಕಲಿ ಬಿಡಲಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಹೊರತು ಪ್ರೆಸ್ ಅವ್ರಿಗಾಗಲಿ ಯಾವುದೇ ಮಾಧ್ಯಮಕ್ಕಾಗಲಿ ಅವ್ರ ನ್ಯೂಸ್ನ ಲೀಕ್ಔಟ್ ಮಾಡಬೇಡಿ. ಒಳಗಡೆ ಭ್ರಷ್ಟಾಧಿಕಾರಿಗಳನ್ನ ತೊಲಗಿಸ್ಬಿಟ್ಟು ಯಾರು ಖಡಕ್ಕಾಗಿದ್ದಾರೆ ಅವ್ರನ್ನ ಕೂಡಿಸ್ಬೇಕು. ಅವ್ರ ಅಪ್ಪ ಅವ್ರ ಅಮ್ಮನ ಮೇಲೆ ಅವ್ರ ಗುರುಗಳ ಮೇಲೆ ಅಭಿಮಾನ ಕಲ್ತ್ಕೊಳ್ಳಿ, ಅವ್ರಿಗೆ ಶೆಟ್ರ್ ಕೊಟ್ಟ ಮೇಲೆ ಅಭಿಮಾನ ಕಲ್ತ್ಕೊಳ್ಳಿ. ಜೈಲಿಗೆ ಹೋಗಿರೋ ಒಂದು ನಂಬರ್ ಏನಕ್ಕೆ ಹಾಕ್ಕೊಳ್ಬೇಕು? ಸರ್, ದರ್ಶನ್ ಪರಪ್ಪನಗರದಲ್ಲಿ ಇದ್ದಾಗ 6106 ಕೈದಿ ನಂಬರ್ ಕೊಟ್ಟಾಗ ಅವ್ರ ಅಭಿಮಾನಿಗಳು ಟ್ಯಾಟು ಹಾಕ್ಸ್ಕೊಳ್ಳೋದು, ಗಾಡಿ ಮೇಲೆ ಅದನ್ನ ಸ್ಟಿಕ್ಕರ್ ಹಾಕೊಳ್ಳೋದು, ಈ ಥರ ಎಲ್ಲ ಮಾಡಿದ್ರು. ಇವಾಗ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗಿದ್ದಾರೆ, 511 ಕೈದಿ ನಂಬರ್ ಕೊಟ್ಟಿದ್ದಾರೆ. ಅಂದ್ರೆ ಆ ಟೈಮಲ್ಲೇ ಟ್ಯಾಟು ಹಾಕ್ಸ್ಕೊಂಡಿರೋ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಹುಚ್ಚರು, ಪೂರ್ತಿ ಹುಚ್ಚರು. ಅವ್ರ ಅಪ್ಪ ಅವ್ರ ಅಮ್ಮನ ಮೇಲೆ ಅವ್ರ ಗುರುಗಳ ಮೇಲೆ ಅಭಿಮಾನ ಕಲ್ತ್ಕೊಳ್ಳಿ, ಅವ್ರಿಗೆ ಶೆಟ್ರ್ ಕೊಟ್ಟ ಮೇಲೆ ಅಭಿಮಾನ ಕಲ್ತ್ಕೊಳ್ಳಿ. ಜೈಲಿಗೆ ಹೋಗಿರೋ ಒಂದು ನಂಬರ್ ಏನಕ್ಕೆ ಹಾಕ್ಕೊಳ್ಬೇಕು? ಜೈಲಿಗೆ ಹಾಕೊಂಡು ನಂಬರ್ ಹಾಕ್ಕೊಂಡು ಅವ್ರು ಏನು ಸಾಧಿಸ್ಕೋತಾರೆ? ಇವರು 511 ಅಂದರೆ ಇವರು 512 ಹಾಕೋಕ್ಕಾಗತ್ತಾ? ಆಗ್ಬಹುದಾ? ಆದರೆ ಅವ್ರ ಮನೆಗಳಿಗೆ ಅವ್ರಿಗೆ ಏನು ಹೇಳ್ಕೊಡ್ತಾರೆ? ಅವರು ಬುದ್ಧಿ ಇದೆಯಾ ಇವ್ರಿಗೆಲ್ಲನೂ? ಏನೂ ಬುದ್ಧಿ ಇಲ್ಲ. ಅಭಿಮಾನ ಅಂತಂದರೆ ಅವ್ರಿಗೆ ಅವ್ರ ಅಭಿಮಾನಿ ಅವ್ರ ದೇವರಲ್ವ ದರ್ಶನ್, ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು. ಮಾಡಬಾರ್ದು, ಹೊಡೆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಇರೋದೇನಕ್ಕೆ? ಪೊಲೀಸ್ ಕಂಪ್ಲೇಂಟ್ ಇದ್ದರೆ ಅವ್ರು ಆ್ಯಕ್ಷನ್ ತೊಗೋತಾಯಿದ್ರು. ತಗೊಂಡೋಗಿ ಅವ್ನು ತಪ್ಪೇ ಮಾಡಿದ್ದಾನೆ, ಎತ್ಕೊಂಡಾಗ ದೊಡ್ಡ ಮರಿನಲ್ಲಿ 20 ಅಡಿ ಮೇಲ್ಗಡೆಯಿಂದ ಬಿಸಾಕೋರಲ್ವಾ? ಇವರೆಲ್ಲ ಮನುಷ್ಯರೇ ಇವರು. ಇವ್ರನ್ನ ಅವ್ರ ನಂಬರ್ ಹಾಕೊಬೇಕಾ ಇವರು? ನಾನಾದರೆ ಸುತ್ತಾರಾಮ್ ಒಪ್ಪಲ್ಲ, ಹಾಕೋಬಾರ್ದು. ಹಾಕ್ಕೊಂಡ್ರೆ ಅವನು ಒಂಥರ ದೇಶದ್ರೋಹಿ. ಅವನು ಇದು ಮನುಷ್ಯನೇ ಅಲ್ಲ. ಅವರು ಆ ಮನುಷ್ಯ ಅಲ್ಲದೆ ಕೆಲಸ ಮಾಡಿರೋರಿಗೆ ದೊಡ್ಡ ತಪ್ಪು ಅವ್ರದ್ದು. ಆ ದೊಡ್ಡ ತಪ್ಪಿಗೆ ಇನ್ನೂ ಹೇಳಬೇಕು ಅಂದರೆ ಅವ್ರ ನಂಬರು, ಅವ್ರು ಎಲ್ಲಿದ್ದಾರೆ, ಅವ್ರು ಏನು ಮಾಡ್ತಾಯಿದ್ದಾರೆ, ಏನೂ ನ್ಯೂಸ್ ಆಚೆ ಬರಬಾರ್ದು. ಜೈಲು ಏನಕ್ಕೆ ಒಳಗಡೆ ಅವ್ರು ಒಂಟಿಯಾಗಿ ಇಟ್ಕೋಬೇಕು. ಅವ್ರ ನ್ಯೂಸ್ ಎಲ್ಲ ಏನಕ್ಕೆ ಲೀಕ್ಔಟ್ ಆಗ್ತಾಯಿದೆ? ಒಳಗಡೆ ಭ್ರಷ್ಟಾಧಿಕಾರಿಗಳನ್ನ ತೊಲಗಿಸ್ಬಿಟ್ಟು ಯಾರು ಖಡಕ್ಕಾಗಿದ್ದಾರೆ ಅವ್ರನ್ನ ಕೂಡಿಸ್ಬೇಕು. ಅವ್ನು ಕೂತ್ಕೊಳ್ಳಿ, ಮಲ್ಕೊಳ್ಳಿ, ತಿಂದೇ ಹೋಗಲಿ, ಅದು ಕೋರ್ಟಿಗೆ ಗೊತ್ತಾಗಬೇಕೆ ಹೊರತು ಪಬ್ಲಿಕ್ಕೆಲ್ಲ ಗೊತ್ತಾಗೋಂಥದ್ದು ನ್ಯೂಸ್ ಏನದು? ಅದೇನು ದೊಡ್ಡ ನ್ಯೂಸ್ ಅದು? ಬೇರೆ ಫಿಲಿಮ್ ಸ್ಟಾರ್ಗಳು ಯಾರೂ ಇಲ್ವಾ? ನಮ್ಮ ಅಣ್ಣವ್ರು ರಾಜ್ಕುಮಾರ್ ಇರಲಿಲ್ವಾ? ಅಂಬರೀಷ್ ಅವ್ರು ಇರಲಿಲ್ವಾ? ವಿಷ್ಣುವರ್ಧನ್ ಇರಲಿಲ್ವಾ? ಶಂಕರ್ನಾಗ್ ಇರಲಿಲ್ವಾ? ಒಬ್ಬರು ಒಂಥರ ಈ ಥರ ತರಲೆ ಕೇಸಲ್ಲಿ ಸಿಗಾಕೊಂಡಿದ್ದಾರಾ? ಮತ್ತು ಇನ್ಯಾಕೆ ಈ ಅಪ್ಪ ಏನು ದೊಡ್ಡ ಕೆಲಸ ಮಾಡಿಬಿಟ್ಟವ್ರೆ? ಏನು ದೊಡ್ಡ ಕೆಲಸ ಮಾಡಿಲ್ಲ. ಓಲಿ ಒಬ್ಬರಿಗೆ ಒಂದು ಮನೆ ಕೊಟ್ಬಿಡೋರ? ಇವ್ರ ಅಭಿಮಾನಿಗಳು ಅನ್ಕೋತಾರಲ್ವಾ? ಇವ್ರಿಗೆಲ್ಲ ಒಂದು ಮನೆ ಕೊಟ್ಟವ್ರ? ಒಂದು 15-20 ಸೈಟ್ ಕೊಟ್ಟವ್ರ? ಮನೆ ಕಟ್ಕೊಳ್ರಪ್ಪ ನೀವು, ನಾನು ಸೈಟ್ ಕೊಡ್ತೀನಿ ಅಂದ್ಬಿಟ್ಟು. ಏನೂ ಇಲ್ಲ. ಇವನಿಗೆ ಯಾವ ಥರ ದೇವ್ರು ಇವರು? ಇದು ದೊಡ್ಡ ತಪ್ಪಿದು. ಯಾರು ದಯವಿಟ್ಟು ಈ ಥರ ಮಾಡಬೇಡಿ. ನಿಮ್ಮ ತಂದೆ ತಾಯಿಗಳ ಹೆಸರು ಬರೆಸ್ಕೊಳ್ಳಿ, ನಿಮ್ಮ ದೇವ್ರ ಹೆಸರು ಬರೆಸ್ಕೊಳ್ಳಿ, ಏನೂ ತಪ್ಪಿಲ್ಲ. ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಮುಂದಕ್ಕೆ ಅಪರಾಧಿಗಳಿಗೆಲ್ಲ ನಾವು ಸಪೋರ್ಟ್ ಮಾಡ್ದಂಗಾಗತ್ತೆ. ಅದು ಅಪರಾಧಿಗಳಿಗೆ ಭಯನೇ ಇಲ್ದಂಗೆ ಆಗ್ಬಿಡುತ್ತೆ. ಆ ಭಯ ಇಲ್ದೇ ಥರ ಮಾಡ್ದಂದರೆ ಏನೇನೋ ಆಗ್ಬಿಡುತ್ತೆ. ಇವಾಗ ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ. ಆ ಥರ ಟೆರರಿಸ್ಟ್ಗಳಾಗ್ಬಿಡ್ತಾರೆ. ಯಾಕೆ ಅಭಿಮಾನ ಇರಿ. ಅಷ್ಟು ಪೂಜೆ ಮಾಡೋ ಅಷ್ಟು, ಅವ್ರನ್ನ ತಲೆ ಮೇಲೆ ಇಟ್ಕೊಳ್ಳೋ ಅಷ್ಟು ಅಭಿಮಾನ ಬೇಡ ನಿಮಗೆ. ನೀವು ಅಭಿಮಾನ ಇದ್ದರೆ ನಿಮ್ಮ ಎದೆಯಲ್ಲಿ ಇಟ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರ್ದಿಟ್ಕೊಂಬಿಡಿ. ಇದೆಲ್ಲ ಹುಚ್ಚುಚ್ಚಾಗೆ ಬರ್ಸ್ಕೊಳ್ಳೋದು ನಾನು ನೋಡಿದೆ, ಸುಮಾರು ಆಟಗಳು ನೋಡಿದೆ. ಏನಿದು ಅಂತ ಅಂದ್ಬಿಟ್ಟು ಡಿ ಪಾಸ್ ಅಂತ ಬರೆಯೋದು, ಶ್ರೀ ಪರಪ್ನಗರ ಜೈಲ್ ನಂಬರ್ದು ಬರೆಯೋದು. ಏನಿದ್ರಲ್ಲಿ ಏನಾಗ್ಬಿಡ್ತದೆ? ಇವ್ರು ಬರ್ದಿದ ತಕ್ಷಣ ಜಡ್ಜ್ ಅವರು ನಿರಪರಾಧಿ ಅಂತ ಬಿಟ್ಬಿಡ್ತಾರಾ? ಏನೂ ಬಿಡಲ್ಲ. ಅವ್ರ ಅಪರಾಧಿ ಮಾಡಿದರೆ ಅವ್ರ ಅಪರಾಧದಲ್ಲಿ ಎಷ್ಟು ಭಾಗ ತೊಗೊಂಡಿದ್ದಾರೆ ಅವರು, ಅದಕ್ಕೆ ತಕ್ಕ ಶಿಕ್ಷೆ ಆಗತ್ತೆ. ಆ ತಕ್ಕ ಶಿಕ್ಷೆ ಆಗಬೇಕಂದ್ರೆ ಯಾಕೆ ನೀವು ಅಭಿಮಾನಿಗಳು ಅವ್ರು 3 ವರ್ಷಕ್ಕೆ ಬರ್ತಾರೋ 30 ವರ್ಷಕ್ಕೆ ಬರ್ತಾರೋ ಯಾರಿಗೂ ಗೊತ್ತು? ಅವ್ರಿಗೆ ಸೆಂಟ್ರಲ್ ಲೈಫ್ ಲಾಂಗು ಜೈಲು ಹಾಕಿದ್ರೆ ಅವ್ರು 15 ವರ್ಷಕ್ಕೆ ಬರ್ಬೋದು. 15 ವರ್ಷ ಗಂಟೆ ಇವ್ರ ಅಭಿಮಾನ ಇಟ್ಕೊಳಕ್ಕಾಗತ್ತಾ? 1 ವರ್ಷ ಮುಚ್ಚಿಕೊಳ್ಳಿ, ನಿಮ್ಮ ತಲೆಯಿಂದ ತೆಗೆದಾಕ್ಬಿಟ್ಟು ನೋಡಿ, ಒಂದೇ 1 ವರ್ಷ. ಅವನ ದರ್ಶನ ಯಾರು ಅಂತ ನೀವೇ ಕೇಳ್ತೀರಾ? ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ದಯವಿಟ್ಟು ಮಾಡಬೇಡಿ, ಯಾವ ಹುಚ್ಚು ಕೆಲಸನೂ ಮಾಡಬೇಡಿ. ಅವ್ರು ಬಳ್ಳಾರಿ ಜಿಲ್ಲೆಯಲ್ಲಿ ಕ್ಷೇಮವಾಗಿರ್ತಾರೆ. ನಾನು ಆ ಜೈಲಿನ ಅಧಿಕಾರಿಗಳು ತಿಳ್ಕೊಳ್ಳೋದಂದರೆ ಅವ್ರ ವಿಷಯ ಅವ್ರು ತಿನ್ನಲಿ ಬಿಡಲಿ ಬದುಕಲಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಹೊರತು ಪ್ರೆಸ್ ಅವ್ರಿಗಾಗಲಿ ಯಾವುದೇ ಮಾಧ್ಯಮಕ್ಕಾಗಲಿ ಅವ್ರ ನ್ಯೂಸ್ನ ಲೀಕ್ಔಟ್ ಮಾಡಬೇಡಿ. ಯಾರು ಲೀಕ್ಔಟ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡೋರು
ಅವ್ರನ್ನ ತಕ್ಷಣವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿ ಒಂದು 3 ವರ್ಷ ಅವ್ರಿಗೆ ಸಂಬಳ ಇಲ್ಲದೆ ಸಸ್ಪೆಂಡ್ ಮಾಡಿ. ಆ ಥರ ಸಸ್ಪೆಂಡ್ ಒಂದ್ಸಲಿ ಮಾಡ್ತು ಅಂದರೆ, ಒಬ್ಬರು ಮಾಡ್ತು ಅಂದರೆ ಆಮೇಲೆ ಇನ್ನು ಉಳಿದವರೆಲ್ಲ ಬಸಾಬಿಡ್ತಾರೆ. ದಯವಿಟ್ಟು ಇದನ್ನು ಪ್ರಸಾರ ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ.